ಸೇರಿರುವಂಥ ಎಲ್ಲ ಕನ್ನಡಿಗ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಶಾಲು ಕಾರ್ಯಕ್ರಮದಲ್ಲಿ ಗಣೇಶ್ ಮಾಡುವಂಥ ನಮ್ಮಯ್ಯ ನಮಸ್ಕಾರ. ರಾಕ್ ಕರ್ನಾಟಕ ಸಂಘದ ಈ ಒಂದು ವೇದಿಕೆ ಮೇಲೆ ಸನ್ಮಾನವನ್ನು ಕೊಟ್ಟಿದ್ದಾರೆ. ಈ ಸನ್ಮಾನದ ಹಿಂದೆ ಜಾದು ಅನ್ನುವಂಥ ಕಲೆಗೆ ಸಂದಾಯವಾಗಿರುವಂಥ ಗೌರವ ಅನ್ನೋದನ್ನು ನಾನು ಗುರುತಿಸಿಕೊಂಡು ನೀವು ಕೊಟ್ಟಿರುವಂಥ ಸನ್ಮಾನ ನಮ್ಮ ಜಾದು ಕಲೆಗೆ ಸಂದಾಯವಾಗಿರುವಂಥ ಪ್ರಶಸ್ತಿ ಅನ್ನೋದನ್ನು ನಾನು ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೇನೆ. ಈ ಪ್ರಶಸ್ತಿ ಜಾದುವಿನ ಕಲೆಯ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅನ್ನೋದನ್ನು ನಂಬಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲರ ಸಾಕ್ಷಿಯಲ್ಲಿ ಇದು ನಡೆದಿದೆ. ನಿಮ್ಮ ಸನ್ಮಾನಕ್ಕೆ ವಂದನೆಗಳ ಸಲ್ಲಿಸುತ್ತಾ ಕೊಲ್ಲಿ ರಾಷ್ಟ್ರದಲ್ಲಿ ನೀವುಗಳೆಲ್ಲರೂ ಸೇರಿ ಮಾಡ್ತಿರುವಂಥ ಕನ್ನಡದ ಸೇವೆಗೆ ನನ್ನ ಅಭಿಮಾನದ ವಂದನೆ. ನಮಸ್ಕಾರ.
ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈಗ ನೋಡಿದ್ರೆ ನಾಚಿಕೆ ಹೋಗ್ಬೇಕಿದ್ರೆ ಬಹಳ ಮಂದಿಗೆ ಅನಿಸಿರ್ಬೋದು, ಎಷ್ಟು ಸುಲಭನೇ ಜಾದವರಿಗೆ ದುಡ್ಡು ಮಾಡೋಕ್ಕೆ. ಟಿಶ್ಯೂ ಇಟ್ಟರೆ ಆಯಿತು ಅಲ್ವಾ, ಬೆಂಕಿ ಹತ್ತಿಸಿಬಿಟ್ಟು ಬೇಕಾದಷ್ಟು ದುಡ್ಡು ಮಾಡಬೇಕು. ಅಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ರೆ ನಾನು ಇಲ್ಲಿ ಬಂದು ಕಾರ್ಯಕ್ರಮನೇ ಮಾಡ್ತಿದ್ದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಜಾದು ಅನ್ನೋದು ಒಂದು ಕಲೆ, ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಮೂಲಕ ನಿಮ್ಮನ್ನು ರಂಜನೆ ಮಾಡುವಂಥ ಕೆಲಸ ಇವತ್ತು ನನಗೆ ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ, ರಾಜ್ಯ ಕರ್ನಾಟಕ ಸಂಘದ ಈ ಕಾರ್ಯಕ್ರಮದಲ್ಲಿ ರಸದ ಕೈಗಳಲ್ಲಿ ಸಿಕ್ಕಿದೆ. ಈ ಕಾರ್ಯಕ್ರಮ ಸೇರಿದಂಥ ಎಲ್ಲ ಕನ್ನಡದ ಬಂಧುಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ, ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಒಂದು ಮಾಯದ ಕತ್ತಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನಾನು ಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ತನ್ನು ಇಟ್ಟು ಒಂದು ಹಗ್ಗ ತೆಗಿತಾ ಇದ್ದಾರೆ. ಹಗ್ಗ ಬಿಚ್ಚಿ ಈ ಬಿಚ್ಚಿನ ಹಗ್ಗದ ಎರಡು ತುದಿಯನ್ನು ಹಿಡಿದುಕೊಂಡು ಎರಡು ತುದಿಗಳನ್ನು ಹೀಗೆ ಸೇರಿಸಿದ ನಿಮ್ಮ ಕಣ್ಣಿಗೆ ಒಂದು ಗಂಟು ಹಿಡಿತಾ ಇದೆ. ನೀವು ಹೇಳ್ಬೋದು, ಜಾದುಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ತು ಇದ್ದರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ತಿದ ಬಳಿ ಹಗ್ಗ ಎರಡು ತುಂಡು ಮಾಡಿ ಅಂತ ಕಣ್ಣಿಗೆ ಕಾಣಿಸದ ಮಾಯದ ಕತ್ತಿಯಿಂದ ಹಗ್ಗ ಎರಡು ತುಂಡಾಗಿ ಎಷ್ಟೋ ಮಂದಿ ಇನ್ನೂ ನನ್ನ ಅಂತಾರೆ. ಯಾಕಂದ್ರೆ ಈ ಹಗ್ಗದ ಜಾಗ ಶುರು ಮಾಡಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ಒಂದು ಹಗ್ಗ. ಈಗ ಏನೋ ನಿಮ್ಮ ಒಂದು ಹಗ್ಗ ಕಾಣುತ್ತೆ, ನಾಲ್ಕು ತುದಿ ಕಾಣುತ್ತೆ. ಆದರೆ ಒಂದು ಕಡೆ ಇಲ್ಲಿ ಈ 1, 2, 3, 4 ತುದಿಗಳ ನಾನು ಹೀಗಿರ್ತದೆ. ಆದರೆ ಇರಬೇಕಾಗಿತ್ತು ಒಂದೇ ಒಂದು ಹಗ್ಗ ನೋಡಿ. ಈ ಮಾಯದ ಕತ್ತು ಇರೋದ್ರಿಂದ ಈ ಒಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಂಡು ಮತ್ತೆ ಹೀಗೆ ಹರಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿಸಿಕೊಳ್ಳೋದು. ಈಗ ಬೆಟ್ಟು ಬಂದು ಪುಣ್ಯ ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದ ಕೌಜನ್ಯನ ಉನ್ನ ಮಾಯದ ಕತ್ತೇರಿಯೇ ಅಂದ್ರೆ ಏನೇ ಹೇಳಿ ಇಷ್ಟೆಲ್ಲ ಹತ್ರ ನಾನೀಗ ನಿಮ್ಮ ಹತ್ರ ನಿಜ ಹೇಳಬೇಕು ಅಂತ ಅನಿಸ್ತಾ ಇದೆ. ನಿಜ ಇಲ್ಲ ಅಂದ್ರೆ ನೀವೇನೆಲ್ಲ ಈಗ ನೋಡ್ತಾ ಇದ್ದೀರಾ, ಇದು ಯಾವುದು ನಿಜ ಅಲ್ಲ, ಸುಮ್ಮನೆ ಭ್ರಮೆ ಕಣ್ಕಣ್ ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ ಹೇಳ್ಬಿಡೋಣ. ನಿಜ ಏನು ಬಂದ್ರೆ ಈ ಹಗ್ಗದ ಜಾಗ ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಿಂದ ಬರೆಯಲಾದ ಒಂದೇ ಹಗ್ಗ, ಅದು ಮಾತ್ರ ನಿಜ. ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದು ಕೌಜಲ್ಯನ ಉನ್ನ ಮಾಯದ ಕತ್ತೇರಿಯೇ. ಹಗ್ಗದ ಎರಡು ತುದಿ ಸೇರಿಸೋದಾಗಿ ಗಟ್ಟು ಬಿದ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ತಿ ತೆಗಿತಾರೆ, ಹಗ್ಗ ಮತ್ತೆ ತುಂಡು ಮಾಡಿ ತೋರಿಸ್ತಾರೆ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾರೆ. ನೀವೆಲ್ಲ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಹಿಡಿದಿಲ್ಲ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದ ಕೌಜನ್ಯನ ಉನ್ನ ಮಾಯದ ಕತ್ತೇರಿಯೇ. ಮಾಯದ ಕತ್ತಿಗೆ ಕಣ್ಣಿಗೆ ತೋರಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ತಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದ ಕೌಜನ್ಯನ
ಕಲಾಭಿಮಾನಿಗಳೇ, ನಮ್ಗೆಲ್ಲರಿಗೂ ಕೂಡ ಅವರಲ್ಲಿ ಇದ್ದಂಥ 1, 2, 3, 4, 5 ಮತ್ತು 6 ನೋಟ್ ತೋರಿಸಿದ್ರು. ಅವ್ರು ತೋರಿಸಿದ 10 ರೂಪಾಯಿ ನೋಟು. ಕೆಲವರಿಗೆ ಇನ್ನೂ ಡೌಟು, 2,000 ರೂಪಾಯಿ ಇಲ್ಲದ ಅವ್ರದ್ದು ಹೇಗಿದೆ ಅಂತ ಕಲೆಕ್ಷನ್ಗೆ ಇಟ್ಕೊಂಡಿದ್ದಾನೆ ಅಷ್ಟೇ. ಜಾದುಗಾರ 1, 2, 3, 4, 5 ಮತ್ತು 6 ನೋಟ್ ತೋರಿಸಿದ್ರು. ಎಲ್ಲರೂ ನೋಡ್ತಾರೆ ವೆರಿ ಕ್ಲಿಯರ್ಲಿ 1, 2, 3 ನೋಟ್ ತೆಗಿ ಬಿಸಾಕಿದ್ರು. ಏನೋ ಮನಮನ ಅಂತ ಮಂತ್ರ ಹೇಳಿದ್ರು. ಮತ್ತೆ ಲೆಕ್ಕ ಮಾಡಬೇಕು. ಇದೇ 1, 2, 3, 4, 5, 6 ನೋಟ್. ಇದು ನೋಡಿ, ನನ್ನ ಶಾಲೆಯ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅದು ನೀವು ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬಹುದು. ಚಪ್ಪಾಳೆ ಆಯಿತು, ಶೋ ಮುಗೀತು, ಎಲ್ಲ ಮನೆಗೆ ಹೋದ್ರು. ನಾನು ಹೋಗಿಲ್ಲ. ಮ್ಯೂಸಿಷಿಯನ್ ಅವರು ಪ್ಯಾಕಿಂಗ್ ಮಾಡ್ತಿದ್ದಾರೆ. ನನ್ನ ಹತ್ರ ಹೋಗ್ಬಿಟ್ಟು, ಸರ್ ನನಗೆ ಮ್ಯಾಜಿಕ್ ಅಂದರೆ ತುಂಬ ಇಂಟ್ರೆಸ್ಟ್, ದಯವಿಟ್ಟು ಮ್ಯಾಜಿಕ್ ಹೇಳ್ಕೊಡಿ ಸರ್. ಯಾವ್ದು ಅದೇ ಸರ್ 1, 2, 3, 4, 5 ಮತ್ತು 6 ನೋಟ್ ತೋರಿಸ್ತೀರಾ. ಅದರಿಂದ ಹೀಗೆ 1, 2, 3 ನೋಟ್ ತೆಗೆದು ಬಿಸಾಕ್ತೀರಾ. ಏನೋ ಮನಮನ ಅಂತ ಮತ್ತೆ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದ್ರೆ 1, 2, 3, 4, 5 ಮತ್ತು 6 ನೋಡ್ತೀರಾ ಸರ್. ಆಮೇಲೆ ಸರ್ ನನ್ನ ಇಂಟ್ರೆಸ್ಟ್ ನೋಡಿ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೇಳ್ಬೇಕು ನೋಡಪ್ಪ ಗಣೇಶ್, ಫಸ್ಟಿಗೆ ನೀವು 1, 2, 3, 4, 5, 6 ನೋಟ್ ತಗೋಬೇಕು, ತೋರಿಸ್ಬೇಕು. ಆನಂತರ ಎಲ್ಲರೂ ನೋಡ್ತಿದ್ದೆ ಹೀಗೆ 1, 2, 3 ನೋಟ್ ಬಿಸಾಕು. ಆನಂತರ ಹೇಳಬೇಕು ಮಂತ್ರ. ಅದು ಮಣಮಣ ಅಲ್ಲ, ಅವ್ರು ಹೇಳ್ಕೊಟ್ರು. ನೀವು ಹೇಳಬೇಕು ಅಬ್ರಕಡಬ್ರ ಗಡಬಡ. ಆ ಮಂತ್ರ ಹೇಳು, ತಿರ್ಗಾ ಲೆಕ್ಕ ಮಾಡಬೇಕಿದ್ರೆ 1, 2, 3, 4, 5, 6 ನೋಟ್ ಇರುತ್ತೆ ಅಂತ ಹೇಳ್ಕೊಟ್ರು. ಹಾಗಾಗಿ ಮಹಿಳೆಯರೇ ಮತ್ತು ಪುಟಾಣಿ ಮಕ್ಕಳೇ, ಜಾದುಗಾರರು ಜಾದು ಕೊಟ್ಟಿದ್ದರಿಂದ ನಾನು ಈ ಮ್ಯಾಜಿಕ್ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಅದನ್ನು ನೀವು ತೋರಿಸಿದ್ರೆ 1, 2, 3, 4, 5 ಮತ್ತು 6 ನೋಟ್ ತೆಗಿತಿದ್ರೆ ವೆರಿ ಕ್ಲಿಯರ್ಲಿ 1, 2, 3 ನೋಟ್ ಹೇಳಬೇಕಾಗುತ್ತೆ ಮಂತ್ರ. ಆ ಪ್ರಕಾರ ಗಡಬಡ ತಿರ್ಗಾ ಲೆಕ್ಕ ಮಾಡಬೇಕಿದೆ 1, 2, 3, 4, 5 ಮತ್ತು 6 ನೋಟ್. Thank you so much. Do you want to learn magic? Give me high five. That's a spirit. ಈಗ ನಾನು ಗುರು, ನೀವು ಶಿಷ್ಯ. ಕ್ಯಾನ್ ಅಂಡರ್ಸ್ಟ್ಯಾಂಡ್? ಸ್ಟೂಡೆಂಟ್ ಆ್ಯಂಡ್ ಟೀಚರ್. ಈಗ ನಮ್ಮ ಸಿಸ್ಟಮ್ ಪ್ರಕಾರ ಗುರುವಿನಿಂದ ಏನಾದರೂ ಕಲಿಬೇಕಿದ್ರೆ ದಕ್ಷಿಣೆ ಕೊಡಬೇಕಾಗುತ್ತೆ. ಗುರು ದಕ್ಷಿಣೆ. ದಕ್ಷಿಣೆ ಅಂದರೆ ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆ ಅದನ್ನು ತೆಗೆದು ಈ ಡಬ್ಬದೊಳಗೆ ಹಾಕಬೇಕು. ತೆಗೀರಿ. ಜೋಬಲ್ಲಿ ದುಡ್ಡಿಲ್ವಾ? ಮನಿ ಯು ಹ್ಯಾವ್ ಮನಿ ಇನ್ ಯುವರ್ ಪಾಕೆಟ್? No. Normally I see that hold this and inside this no, and inside this no. But usually what happens is everyone forgets the back pocket where you always find money. Take the money, show it everyone. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಹೀಗೆ ಚೇಂಜ್ ಹಾಕಿರ್ತಾರೆ. ಈಗ ಅದಕ್ಕೆ ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆ? ಈ ದುಡ್ಡು ಬ್ಯಾಕ್ ಪಾಕೆಟಲ್ಲಿ ಇರೋದು ಗೊತ್ತಿರಲಿಲ್ಲ ಕಂದ ಅಲ್ವಾ? ಹಾಗೆ ಮೂಗಲಿ ದುಡ್ಡಿದ್ದದ್ದು ಗೊತ್ತಿತ್ತಾ? ಕಿವಿಯಲ್ಲಿ ದುಡ್ಡಿದ್ದದ್ದು ಗೊತ್ತಿತ್ತಾ? ಈ ಕಿವಿ ದುಡ್ಡಿದ್ದದ್ದು ಗೊತ್ತಿತ್ತ ಮಗನೇ? ಹೀಗಿಡ ಹಾಕ್ಬಿಡು. ಖುಷಿ ಆಯ್ತು ನನಗೆ. ಹುಡುಗರ ಇಂಟ್ರೆಸ್ಟ್ ನೋಡಿ ಭಾಳ ಖುಷಿ ಆಯ್ತು. ನಾನು ಇದೇ ಮ್ಯಾಜಿಕಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಸೇ ವಿತ್ ಮೀ ದ ಮ್ಯಾಜಿಕ್ ಮಂತ್ರ ಅಬ್ರಕಡಬ್ರಗಡಬಡ. ಹೇಳು. ಅಲ್ಲ, ಒಂದು ಕೆಲಸ ಮಾಡೋಣ, ನಾನು ನಿಧಾನಕ್ಕೆ ಹೇಳ್ಕೊಡ್ತೇನೆ. ನಾನು ಎಲ್ಲರೂ ಕಲಿತೀರ ಮಕ್ಕಳೆಲ್ಲ. ಡು ಯು ವಾಂಟ್ ಟು ಲರ್ನ್ ದ ಮ್ಯಾಜಿಕ್ ಮಂತ್ರ? ಯು ಹ್ಯಾವ್ ಟು ಸಿಟ್ ಇನ್ ಎ ಚೇರ್, ಅದರ್ವೈಸ್ ದ ಮಂತ್ರ ವಿಲ್ ನಾಟ್ ವರ್ಕ್. ಸಿಟ್ ವಿತ್ ಯುವರ್ ಪೇರೆಂಟ್ಸ್, ಐ ಟೆಲ್ ಯು. ಓಕೆ, ಎಲ್ಲರೂ ಇನ್ಕ್ಲೂಡಿಂಗ್ ಆಗಬೇಕು. ಎಲ್ಲ ಮಕ್ಕಳು ಸೇರಿ ಹೇಳೋದು, ದೊಡ್ಡ ಮಕ್ಕಳು ಜಾಯ್ನ್ ಆಗಬಹುದು. ನನ್ನ ಜೊತೆ ಹೇಳಿ, ಆಪ್ರ ಕಡಪ್ರ ಗಡಬಡ. ಜೋರಾಗಿ ಮತ್ತೊಮ್ಮೆ, ಆಪ್ರ ಕಡಪ್ರ ಗಡಬಡ. ಇಷ್ಟ ಆದ ನಂತರ ಇದ್ರ ಪವರ್ ನೋಡಿ ಮಂತ್ರದ. ಈ ಕೈಯಿಂದ ಕಂದ ನಾನು ಮೂಗಿಡಿದು ಹೇಳಿಬೇಕು, ಕೈ ಹೀಗಿಡಿಬೇಕು. ಡೋಂಟ್ ಓಪನ್ ದ ಹ್ಯಾಂಡ್. ಓಕೆ, ಸೇ ಹೂ ಹೂ. ಓಕೆ, 3 ಸತಿ ಹಿಂಗೆ ಮಾಡಿ. ಡ್ರಾಪ್ ದ ಮನಿ. ಹೈ ಫೈವ್. ಲೆಟ್ಸ್ ಟ್ರೈ ಒನ್ ಮೋರ್ ಟೈಮ್. ಪುಲ್ ಮೈ ಇಯರ್. ಹೋಲ್ಡ್. ಹೂ 3 times. ಡ್ರಾಪ್. That's it. ಈ ಹುಡುಗ ಮನೆಯಿಂದ ಪಾಕೆಟ್ ಮನಿನೇ ಕೇಳಲ್ಲ. ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಿದ್ರೆ ಅಂಗಡಿ ಹಿಡಿದು ಮೂಗಿಗೆ ಬೆಳ್ಕೊಂಡ್ಬಿಡ್ತಾನೆ. ಐ ಟೀಚ್ ಒನ್ ಮೋರ್ ಮೆಥಡ್. You have to imagine that there is an invisible coin. Can you see the coin? No, because it is invisible. Hold your hand, go and grab, catch. Hold it. So I'm very happy with you. Let me give this dakshina to you. Idu ನನ್ನ ಕಡೆಯಿಂದ ದಕ್ಷಿಣೆ ಜೋಬಲ್ಲಿ. ಏನಕ್ಕೋಸ್ಕರ? Yeah, put it inside your pocket.
ಹೀಗೆ ಈ ಹುಡುಗನಿಗೆ ಮೇಲೆ ಖುಷಿ ಆಗ್ಬಿಟ್ಟು ನಾನು ಅವನಿಗೆ ದಕ್ಷಿಣೆ ಕೊಟ್ಟಿದ್ದೇನೆ. ಜೋರ್ ಚಪ್ಪಾಳೆ ಕೊಡ್ರಿ, ಹುಡುಗ ಮ್ಯಾಜಿಕ್ ಮಾಡಿದ್ದಾನೆ. ಈಗ ನೀವು ನೋಡ್ತಿದ್ದಾಗ ಇಷ್ಟೆಲ್ಲ ದುಡ್ಡಾಗಿದೆ, ಇಷ್ಟೆಲ್ಲ ದುಡ್ಡಾಗಿರೋದು ಮ್ಯಾಜಿಕ್ ಇಲ್ಲ. ನನಗೆ ಒಂಥರ ATM-ನಾಗೆ ಕಾಣ್ತಾ ಇದ್ದೇನೆ. ಎನಿ ಟೈಮ್ ಮನಿ ದುಡ್ಡು ಹಾಕಿ ನೋಡಿ, ತಲೆಯಿಂದ ನೋಡಿ, ಇಲ್ಲಿಂದ ನೋಡಿ, ಆಗಿಲ್ಲ ನೋಡಿ, ಹೀಗೆ ತಿರುಗಿದ್ರೆ ಆಗಿಲ್ಲ. ಹೀಗೆ ಬಂದಿದ್ದು ನಮ್ಮನ್ನೆಲ್ಲ ಬಹಳ ಖುಷಿಯಿಂದ ಎಂಟರ್ಟೈನ್ ಮಾಡಿದಂತ ಅದ್ವಿಕಿಗೆ ನಾವು ಕೊಡೋಣ ಜಯಚಪ್ಪಾಳೆ. ಸ್ವಲ್ಪ ಕುಂಕುಮ, ಒಂದು ಸ್ವಲ್ಪ ಅರಿಶಿನ ಇದನ್ನು ಹಾಕ್ತಾರೆ. ನನಗೆ ನೀವು ನಿಮ್ಮ ಕೈಯಾರೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಬೇಕು. ಇನ್ನೊಂದು ಸರಿ, ಮೂರನೇ ಸಾರಿ ಮಾಡೋಣ, ಸರಿಯಾಗಿದೆ, ನಿಮ್ಮ ಚಿಂತನೆ ಸರಿ. ಇಷ್ಟಾದ ನಂತರ ಹೀಗೆ ಬರೀ ಅರಿಶಿನ ಮತ್ತು ಕುಂಕುಮದಿಂದ ತುಂಬಿರುವಂಥ ಈ ಒಂದು ಪಾತ್ರೆಯನ್ನು ನಾನು ಒಮ್ಮೆ ಹೀಗೆ ಮುಚ್ಚಿ ಕನ್ನಡ ತಾಯಿ ಭುವನೇಶ್ವರಿಯನ್ನು ನೆನೆಸ್ಕೊಂಡ್ರೆ ಆ ಬರಿದಾದ ಪಾತ್ರೆ ಒಳಗಡೆ ಹರಡುತ್ತೆ. ಹಾಗೆ ಇದರ ಒಳಗಡೆಯಿಂದ ಮೂಡುತ್ತೆ ಧ್ವಜ. ಅದು ನಮ್ಮ ಕನ್ನಡದ ಬಾವುಟ. ರಾಜ್ಯ ಕರ್ನಾಟಕ ಸಂಘದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಿದ್ರೆ ಹರ್ಷವರ್ಧನ್ ಅವರ ಕೈಯಲ್ಲಿದ್ದ ಉಂಗುರ ತಪ್ಪಿ ಕೆಳಗಿಡಬೇಕು. ಟೆನ್ಷನ್ ಆಗಿಬಿಡಿ, ನೀವು ಇದ್ದಿಲ್ಲ ಅನ್ಕೊಂಡ್ರೆ ಬಿದ್ದಿದೆ ಅಂತ ಅನ್ಕೊಂಡ್ರೆ ಒಂದು ಉಂಗುರ ತೆಗಿ. ಕೈಯಲ್ಲಿ 4-5 ಉಂಗುರ ಇದ್ದಾಗ ಒಂದು ಉಂಗುರ ಇದ್ದೋದು ಗೊತ್ತಾಗಿಲ್ಲ ಅವರಿಗೆ, ಪಾಪ ಬಿದ್ದೋಯ್ತು. ಸರ್, ಈಗಿನ ಒಂದು ಬಂಗಾರದ ರೇಟಲ್ಲಿ ಒಂದು ವಜ್ರದ ಉಂಗುರಕ್ಕೆ ನನ್ನ ಅಂದಾಜಿಗೆ ನಾಟ್ ಲೆಸ್ ದೇನ್ ಒಂದು 4-4.5 ಲಕ್ಷ ಇರ್ಬೋದು ಅನಿಸುತ್ತೆ ಸರ್. ಈಗ ರೇಟ್ಗೆ 4 ಲಕ್ಷ ರೂಪಾಯಿ ಉಂಗುರ ಕೆಳಗಡೆ ಬಿದ್ದೋಗಿದ್ರೆ ಪಾಪ ಹರ್ಷವರ್ಧನ್ ಅವರಿಗೆ ಗೊತ್ತಿಲ್ಲ. ಅವರು ದೇವಸ್ಥಾನದ ಆಫೀಸ್ಗೆ ಹೋದ್ರು ಏನೋ ಅಲ್ಲಿ ಫಲಾಹಾರ ಮಾಡಬೇಕು ಅಂತ ಹಿಂದುಗಡೆ ಬರ್ತಾ ಇದೆ ಅಂತ ಬಸವರಾಜ್ ಅವರು ಬಂದು ನೋಡಿದ್ರು. ಅವರ 4 ಕಣ್ಣುಗಳಿಗೆ ಟಕ್ಕ ಉಂಗುರ ಬಿದ್ದದ್ದು ಗೊತ್ತಾಯ್ತು. ಟಕ್ಕಂತ ಎತ್ಕೊಂಡು ಸೀದಾ ಆಫೀಸಿಗೆ ಹೋದ್ರು. ಇಂಥ ಒಂದು ಲೋಟ ತಗೊಂಡ್ರು. ಲೋಟ ಖಾಲಿ ನೋಡಿ, ಖಾಲಿನ ಸರಿ ನೋಡಿ. ನಾನು ಮಾಡ್ತಿರೋದು ಇಷ್ಟೇ, ಇಲ್ಲಿರುವಂಥ ಈ ಒಂದು ಕರ್ಚೀಫನ್ನು ನಾನು ಎಕ್ಸಾಕ್ಟ್ಲಿ ನಿಮ್ಮ ಸಮ್ಮುಖದಲ್ಲಿ ನಾನು ಇದನ್ನು ಈ ಉಂಗುರದ ಮೇಲೆ ಹಾಸ್ತಾ ಇದ್ದೇನೆ. ಅದರ ಮಿಡ್ಲನ್ನು ನಾನು ಹೀಗೆ ಹಿಡಿತೇನೆ. ಅದರ ಅಡಿಭಾಗಕ್ಕೆ ಲೋಟ ತರಬೇಕು. ಲೋಟದ ಒಳಗಡೆ ಉಂಗುರ ಹೀಗೆ ಡ್ರಾಪ್. ಆ ಕೈಯಿಂದ ಲೋಟ ಮತ್ತು ಕರ್ಚೀಫ್ ಹೀಗೆ ಹೀಗೆ ಟಾಪ್. ಈ ಕೈ ಬಿಟ್ಬಿಡ್ಬೇಕು. ಸ್ವಲ್ಪ ಶಬ್ದ ಮಾಡಿ ಸರ್. ಮೇಡಮ್, ನಿಮ್ಮದು ಕರ್ಚೀಫ್ ಇದೆಯಾ? ಒಂದು ಕೆಲಸ ಮಾಡಿ, ಈ ಕರ್ಚೀಫ್ ನಿಮ್ಮದು ಅಂತ ಅನ್ಕೊಳ್ಳಿ. ಇದು ಅನ್ಕೊಳ್ಳೋದಷ್ಟೇ, ವಾಪಸ್ ಕೊಡಬೇಕು. ಮತ್ತೆ ಬಿಡಿಸ್ಬಿಡಿ. ಅದು ಫಲಾರ ಮುಗಿಸ್ಕೊಂಡು ಕೈ ತೊಳೆದ್ಬಿಟ್ಟು ಕೈ ಒರೆಸ್ಕೊಳ್ಳಿಕ್ಕೆ ಕರ್ಚೀಫ್ ತೆಗಿತಾರೆ ಹರ್ಷವರ್ಧನ್ ಅವರು. ಕೈ ನೋಡ್ತಾರೆ, ಕೈಯಲ್ಲಿ ಉಂಗುರ ಇಲ್ಲ. ನನ್ನ ಅಜ್ಜಿ ಪ್ರೀತಿಯಿಂದ ಮಾಡಿಸ್ಬಿಟ್ಟು ಉಂಗುರ ಅಂದ್ಕೊಳ್ಳೋದು. ಅಜ್ಜಿ ಎಲ್ಲ ಬೇರೆ ಯಾರಾದರೂ ಮಾಡಿಸ್ಕೊಟ್ಟಿರ್ಬೋದು. ಟೆನ್ಷನ್ ಬಿದ್ದುಬಿಟ್ಟು ಏನು ಮಾಡಿದೆ ಅಂತ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಕುದ್ರೋಳಿಯಲ್ಲಿ ನಾನು ದೇವರ ದರ್ಶನ ಮಾಡಿದ್ದು ಬಂದಿದ್ದೆ. ನನ್ನ ಹೇಳಿದ್ರು ಜಾದೂಗಾರರು ಗಣೇಶ್ ಅವರು ನಮ್ಮ ರಸಲ್ ಕಾಯ್ಬೇಕು ಬಂದಿದ್ದು. ಸರ್, ಹೀಗಾಗಿದ್ರೆ ನೀವು ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಅಲ್ವಾ ಮೇಡಮ್? ಎಸ್. ಆಗ ನಾನು ಅವರಿಂದ ನನ್ನ ಕರ್ಚೀಫ್ ತಗೊಂಡೆ. ಮೇಡಮ್, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಸ್ಟ್ರೈಟ್ ಟು ದ ಆಡಿಯನ್ಸ್ ನಿಂತ್ಕೋಬೇಕು. ನೀವು ನಾರ್ಮಲಿ ವಾಶ್ ಕಟ್ಟೋದು ಕೈ ಯಾವುದು ಇದು. ಒಂದು ಕೆಲಸ ಮಾಡಿ, ಈ ಕೈಯನ್ನು ಬಲಗೈಯನ್ನು ಇಲ್ಲಿ ಇಟ್ಕೊಳ್ಳಿ. ಹೀಗೆ ಈ ರೆಡ್ ಪೋರ್ಷನ್ಗೆ ಇದನ್ನು ಇಲ್ಲಿ ಇಟ್ಕೊಳ್ಳಿ. ದಾಟ್ಸ್ ಇಟ್. ಮತ್ತೆ ಇಲ್ಲಿ ರೆಡ್ ಪೋರ್ಷನ್ ಎಲ್ಲ ಹೀಗೆ ಹೀಗೆ ಬೈಕ್ ಇಟ್ಕೊಂಡಿದ್ದೆ. ದಾಟ್ಸ್ ಇಟ್. ಮತ್ತೆ ನನಗೆ ಮ್ಯಾಜಿಕ್ ಅಂತ ಗೊತ್ತಾಯಿತು. ನಮ್ಮ ಫ್ರೆಂಡ್ ಬಸವರಾಜ್ ಅವ್ರ ಹತ್ರ ಉಂಗುರ ಇದೆ. ಸರ್, ಈಗ ಅಡಿಯಿಂದ ಲೋಟ ಇಟ್ಬಿಡಿ. ಈ ಕೈಯಿಂದ ಸ್ವಲ್ಪ ಚೂರು ಎಲ್ಲರೂ ಕಾಣೋದಿದೆ, ಸ್ವಲ್ಪ ಎತ್ತರ ಇಟ್ಬಿಡಿ. ಹೀಗೆ ಈಗ ಆ್ಯಕ್ಚುಲಿ ಮ್ಯಾಜಿಕ್ ಆಗುತ್ತೆ. 4 ಲಕ್ಷ ರೂಪಾಯಿ ಉಂಗುರ ಇಲ್ಲಿದೆ ಮೇಡಮ್. ಇಲ್ಲಿ ನೋಡಿ, ಬಸವರಾಜ್ ಅವರು ಈಗ ಅಲ್ಲಿಂದ ಕೈ ಹಾಕಿಬಿಟ್ಟು ನನ್ನ ಕೈಗೆ ಉಂಗುರ ಕೊಡಬೇಕು. ಹೌದು, ತೆಗೆದು ನನ್ನ ಕೈಗೆ ಉಂಗುರ ಕೊಡಬೇಕು. ಕೊಟ್ಟ ಕೂಡಲೇ ಹರ್ಷವರ್ಧನ್ ಅವರೇ ಆ ಮ್ಯಾಜಿಕ್ ಶುರು ತೆಗೀರಿ ಸರ್. ತೆಗೆದು ನನ್ನ ಕೈಗೆ ಇಟ್ಬಿಡಿ. ಕೈಗೆ ಇಟ್ಬಿಟ್ಟ ಕೂಡಲೇ 4 ವರ್ಷ ತೆಗೀರಿ ಸರ್. ಕೈ ಉಲ್ಟಾ ಮಾಡಿ, ಇದು ಲೋಟ ಉಲ್ಟಾ ಮಾಡಿ. ಇಲ್ಲಿಗೆ ನಮ್ಮ ಜಾದೂ ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ. ನೀವೆಲ್ಲ ನಗ್ತೀರಾ, ಬಟ್ ಹರ್ಷವರ್ಧನ್ ಅವರು ಒಳಗಡೆಯಿಂದ ಅಳ್ತಾ ಇದ್ದಾರೆ. ಈ ಜಾದೂಗಾರ ಜಾದು ಬಂದ್ಬಿಟ್ಟು ನಾನು 4 ಲಕ್ಷ ರೂಪಾಯಿ ಉಂಗುರ ಐತಲ್ಲ ಅಂತ ಹಂಗಾಗುತ್ತೆ. ಮಂತ್ರದ ಕೊಲ್ಲರು ಬೀಗಾಗಿ ಇಟ್ಕೊಳ್ಳಿ. ನೀವು ನೋಡ್ತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ಆ ಪ್ರಕಟ ಅಂತ ಕರ್ಚೀಫ್ 1 2 3 ತೆಗಿಬೇಕಿದ್ರೆ ಅವ್ರು ಹಿಡ್ಕೊಂಡಿದ್ದ ಮಾತ್ರ ಕೊಲ್ಲ ಮಧ್ಯದಲ್ಲಿ ಉಂಗುರ ವಾಪಸ್. ಉಂಗುರ ತೆಗಿ, ನಿಮ್ಮದೇ ಅಂತ ನೋಡ್ಕೊಳ್ಳಿ. ದಟ್ಸ್ ಇಟ್. ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬಸವರಾಜ್ ಅವರೇ, ಥ್ಯಾಂಕ್ ಯು ಸೊ ಮಚ್.
ಇನ್ನೊಂದು ಟ್ಯೂನ್ ಇದೆ ನೋಡಿ, ನಿಮ್ಮ ಎಲ್ಲರ ಹೃದಯದಲ್ಲಿರುತ್ತೆ ಅಂತ ನಾನು ನಂಬಿದ್ದೇನೆ. ನಾನು ಕೇಳಿಸ್ಕೊಂಡು ಕನ್ನಡ ಅಂತ ಹೇಳುವಾಗ ನಾವು ಬಹಳ ಮಿಸ್ ಮಾಡ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು. ಆ ನೋವು, ಆ ದುಃಖ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ವರ್ಷಗಳಾದರೂ. ಅದೇ ರೀತಿ ಒಂದಷ್ಟು ವರ್ಷಗಳ ಹಿಂದೆ ನಾವು ಕಳ್ಕೊಂಡಂಥ ಮಾಣಿಕ್ಯ ಶಂಕರ್ ನಾಗ್ ಅವರು. ಹಾಗೆ ಆ ಸಮಯದಲ್ಲಿರುವಂಥ ಜನ್ರೇಷನ್ಗೆ ಅದೇ ರೀತಿ ಫೀಲಿಂಗ್ ಆಗಿತ್ತು. ಶಂಕರ್ ನಾಗ್ ಅವರ ವರ್ಸಟಾಲಿಟಿ ಬರೀ ಫಿಲ್ಮ್ಗಳಿಗೆಲ್ಲ, ಟಿ ವಿ ಸೀರಿಯಲ್ಸ್ಗಳಿಗೆ ನಮಗೆಲ್ಲ ನೆನಪಿದೆಯಾ? ನಿಮಗೆಲ್ಲ ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ನೆನಪಿದೆಯಾ? ಅದರದ್ದು ಸಿಗ್ನೇಚರ್ ಟ್ಯೂನ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ರು ನೋಡಿ. ಹೀಗೆ Thank you so much. ಈಗ ನಾವು ರೆಡಿ 1 2 3 ಹೇಳುವಾಗ ಎರಡೂ ಕೈಗಳನ್ನು ಒಂದೇ ಒಂದು ಚಪ್ಪಾಳೆ, ಒನ್ ಸೌಂಡ್ ಆಫ್ ಕ್ಲಾಪ್. ಒನ್ ಮೋರ್ ಟೈಮ್ ಪ್ಲೀಸ್, ಸಪರೇಟ್, ನಾಟ್ ನೌ. ವೆನ್ ಐ ಸೇ 1 2 3, 1 2 3. ಈಗ ಸಪರೇಟ್ ದ ಹ್ಯಾಂಡ್. ಇನ್ಸ್ಟ್ರಕ್ಷನ್ ವೆರಿ ಕ್ಲಿಯರ್ ಆಗಿ ಫಾಲೋ ಮಾಡಬೇಕು. ರೈಟ್ ಸೈಡಿನ ಹ್ಯಾಂಡನ್ನು, ಕೈಯನ್ನು ಎಡಗಡೆಗೆ ಲೆಫ್ಟ್ ಸೈಡಿಗೆ ತರಬೇಕು. ಎರಡೂ ಕೈಗಳನ್ನು ಫುಲ್ ಉಲ್ಟಾ ಮಾಡಬೇಕು, ಫುಲ್ ಆಸ್ ಪಾಸಿಬಲ್. ಎರಡೂ ಕೈಗಳಿಂದ ಬೆರಳುಗಳನ್ನು ಹೀಗೆ ಬೆಸಿಬೇಕು, ಆಸ್ ಟೈಟ್ ಆಸ್ ಪಾಸಿಬಲ್. ಈಗ ತಮ್ಮ ಹೆಬ್ಬೆರಳನ್ನು ಬಿಡಿಸಬೇಕು ಆ್ಯಂಡ್ ಮೂವ್ ಮಾಡಬೇಕು. ಪ್ಲೀಸ್ ಡೋಂಟ್ ಟಾಕ್, ಪ್ಲೀಸ್ ಡೋಂಟ್ ಟಾಕ್, ಜಸ್ಟ್ ಟು ಲೈಕ್ ದಿಸ್, ಡೋಂಟ್ ಟಾಕ್. ಈಗ ಹೀಗೆ ಮಾಡಬೇಕು. ನಾವು 2 fingers 4 fingers ಲೈಕ್ ದಿಸ್ ಓಪನ್ ಮಾಡಬೇಕು. ಹೀಗೆ ಓಪನ್, ಶೋ ದ 4 fingers. ಹೀಗೆ ಹೇಳ್ಕೊಳ್ಳಿ. ಈಗ ಡೋಂಟ್ ಡೂ ಎನಿಥಿಂಗ್ ಅಂಟಿಲ್ ಐ ಸೇ
ಕಾನ್ಸಂಟ್ರೇಟ್, ನನ್ನ ಹ್ಯಾಂಡಿಗೆ ಕಾನ್ಸಂಟ್ರೇಟ್, ನನ್ನ ಕಣ್ಣನ್ನು ನೋಡಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಈಗ ನೀವು ಟ್ರೈ ಮಾಡಿ. ಕೈ ಸ್ಟ್ರಕ್ ಆಗಿದೆ, ಕೈ ಬಿಡಿಸಿ, ಜೋರಾಗಿ ಚಪ್ಪಾಳೆ ಕೊಡಿ. ದಿಸ್ ಇಸ್ ದ ಮೈಂಡ್ ಮ್ಯಾಜಿಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಡಾಕ್ಟ್ರೆ, ನಿಮ್ಮ ಹೆಸರು ಕೇಳ್ತಾ ಇದ್ದೀನಿ, ಏನು ಹೇಳಿ ಹೆಸರು? ಡಾಕ್ಟರ್ ಲೇಖ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ದ ಫೌಂಡರ್ ಪ್ರೆಸಿಡೆಂಟ್ ಆಫ್ ರಾಕ್ ಕರ್ನಾಟಕ ಸಂಘ. ಪ್ಲೀಸ್ ಗಿವ್ ಹರ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕ್ಯಾಮ್ರಾ ಮ್ಯಾನ್ ಬಂದರೆ ನಾನು ಈಗ ಏನು ಮ್ಯಾಜಿಕ್ ಮಾಡ್ತಿದ್ದೇನೆ ಅದನ್ನು ಪ್ಲೀಸ್ ಯು ನೀಡ್ ಟು ಪ್ರೊಜೆಕ್ಟ್ ದ LED ಪ್ಲೀಸ್. ರೈಟ್, ಒಂದು ಕೆಲಸ ಮಾಡಿ, ಒಂಚೂರು ಸ್ಟ್ಯಾಂಡ್ ಅಪ್ ಮಾಡಿ ಪ್ಲೀಸ್. ನಾವು LED ಸ್ವಲ್ಪ ಅವಕಾಶ ಕೊಡೋಣ. ಇಲ್ಲಿ ಬಂದು ಕೂತ್ಕೊಳ್ಳಿ ಪ್ಲೀಸ್ ಸರ್. Excuse me, sir. I want a close-up shot. Okay, close shot. Whatever it happens, as close as possible from your side. Thanks, sir. ಇಲ್ಲೇ ನೋಡಿ, ನನ್ನಲ್ಲಿರುವಂಥ ಒಂದು ಪ್ಯಾಕೆಟ್ ಆಫ್ ಕಾರ್ಡ್ಸ್ ನಾನು ನಿಮ್ಗೆ ಎಲ್ಲರಿಗೂ ತೋರಿಸಿದ್ರೆ, ಬಿಲೀವ್ ಮೀ, ದಿಸ್ ಇಸ್ ಎ ಜೆನ್ಯೂನ್ ಪ್ಯಾಕ್ ಆಫ್ ಕಾರ್ಡ್ಸ್. ಇದನ್ನು ನಾನು ಟೋಟಲ್ ಹೀಗೆ ಶಫಲ್ ಮಾಡ್ತಿದ್ದೆ. ನಿಮ್ಮ ರೈಟ್ ಹ್ಯಾಂಡ್ ತೋರಿಸಿ ಮೇಡಮ್. ರೈಟ್ ಹ್ಯಾಂಡ್ ಮೇಲೆ ಏನೇನು ಐ ಆಮ್ ಗೋಯಿಂಗ್ ಟು ಥರೋಲಿ ಶಫಲ್ ಇಟ್ ಲೈಕ್ ದಿಸ್. ದಟ್ಸ್ ಡನ್. ಕಂಪ್ಲೀಟ್ಲಿ ಶಫಲ್. ಈಗ ಮೇಡಮ್, ಈಗ ನೀವು ಲುಕ್ ಎಟ್ ಮೀ ಆ್ಯಂಡ್ ಸಿ. ನಿಮ್ಮ ಮೈಂಡ್ ಪ್ರಕಾರ ನೀವು ಇದು ಮಾಡಬೇಕು, ಒಬೇ ಮಾಡಬೇಕು. ನಾನು ಇದನ್ನು ನೋಡಿ ಇಲ್ಲಿ ಹೀಗೆ ಮೂವ್ ಮಾಡ್ತೇನೆ. ವೆರೆವರ್ ಯುವರ್ ಮೈಂಡ್ ಸೇಸ್ ಯೂಸ್, ಯು ಹ್ಯಾವ್ ಟು ಸೇ ಸ್ಟಾಪ್. ಅಪ್ ದಟ್ ಪಾಯಿಂಟ್, ಟೇಕ್ ಇಟ್ ಔಟ್ ಫ್ರಮ್ ದಟ್ ಪಾಯಿಂಟ್. ಡೋಂಟ್ ಶೂಟ್ ಮೀ. ಬಿಲೀವ್ ಮೀ, ನೋಡಿ ನಾನು ಖಂಡಿತ ಕಣ್ಣು ಬಿಡೋದಿಲ್ಲ. ನೀವು ನೋಡಬೇಕು, ಎಲ್ರಿಗೂ ತೋರಿಸ್ಬೇಕು. ಯಾರು ಹೇಳಬೇಡಿ, ದಯವಿಟ್ಟು ಕ್ಲೋಸ್ ಆಗಿ ಇಟ್ಕೊಳ್ಳಿ. ಇದರೊಳಗೆ ಎಲ್ಲಿ ಬೇಕಾದ್ರೂ ಇಟ್ಬಿಡಿ, ನಿಮ್ಮ ಇಷ್ಟ. ಆ್ಯಂಡ್ ಟೇಕ್ ದ ಕಾರ್ಡ್, ಎಂಟೈರ್ ಕಾರ್ಡ್. ಟೇಕ್ ಇಟ್ ಯುವರ್ ಹ್ಯಾಂಡ್ ಆ್ಯಂಡ್ ಶಫಲ್. ಡಾಕ್ಟರ್ ಲೇಖ ಅವರು 52 ಕಾರ್ಡ್ಸ್ ಇದೆ, 54 ಕಾರ್ಡ್ಸ್ ಇದೆ ಇನ್ಕ್ಲೂಡೆಡ್. ಶಿ ಟುಕ್ 1 ಕಾರ್ಡ್. ನನಗೆ ಸತ್ಯ ಹೇಳಿದ್ರೆ ನನಗೆ ಏನು ಗೊತ್ತಿಲ್ಲ ಅದು, ಬಟ್ ಅವ್ರು ತೆಗೆದಿದ್ದಾರೆ, ಅವರಾಗಿ ಶಫಲ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಟ್ ಇಸ್ ದಟ್ ಅದು ಬೇಡ. ಕಂಪ್ಲೀಟ್ಲಿ ಟೋಟಲ್ ಶಫಲ್. ದಟ್ಸ್ ದಟ್. ಈಗ ಮೈ ಜಾಬ್ ಈಸ್ ಟು ರೀಡ್ ಯುವರ್ ಮೈಂಡ್. ಕೆಲವೊಮ್ಮೆ ಕಾನ್ಸಂಟ್ರೇಷನ್ ಆಗಿ ಕಷ್ಟ ಆದಾಗ ನಾವು ಒಂದು ಹೆಲ್ಪ್ ತಗೋತೇವೆ. ನಾನು ಆ್ಯಕ್ಚುಲಿ ಒಬ್ಬರು ಜ್ಯೋತಿಷ್ಯ, ನಮ್ಮ ಕಡೆ ನಿಮ್ಗೆ ಎಲ್ಲ ಕಡೆ ಇರುತ್ತೆ ಸಾಮಾನ್ಯ ಕರ್ನಾಟಕದಲ್ಲಿ, ಮನೆಯಲ್ಲಿ ಹಸ ದನ ಎಲ್ಲ ಕಳೆದು ಹೋದರೆ, ಅಂದರೆ ಕೊಟ್ಟಿಗೆಗೆ ವಾಪಸ್ ಬರದೇ ಇದ್ದರೆ ಒಂದು 2-3 ದಿನ ಜನ ಹುಡುಕ್ಲಿಕ್ಕಾಗದೆ ಜ್ಯೋತಿಷ್ಯ ಅಂತ ಹೋಗ್ತಾರೆ. ಅಲ್ಲಿ ಒಂದು ಕವಡೆ ಶಾಸ್ತ್ರವನ್ನು ಹಾಕ್ತಾರೆ, ನಂಚನ ವಿಧಿಯನ್ನು ಹಾಕ್ತಾರೆ. ಹಾಕ್ಬಿಟ್ಟು ಇಂಥ ದಿಕ್ಕಿಗೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಹೇಳ್ತಾರೆ, ಅಂಥ ದಿಕ್ಕಿಗೆ ಹೋಗ್ಬಿಟ್ರೆ ಆ ದನ ಅಲ್ಲಿ ಮೇಯ್ತಾ ಇರ್ತದೆ, ಅದನ್ನು ವಾಪಸ್ ತರಲಿಕ್ಕಾಗುತ್ತೆ. ನಾನೊಬ್ರು ಜ್ಯೋತಿಷ್ಯರಿಗೆ ಕೇಳಿದೆ, ನೀವು ಹೆಂಗೆ ಹೇಳ್ತೀರಾ ಅದನ್ನು ಅಂತ. ಆಗ ಅವ್ರು ಹೇಳಿದ್ರು, ಅವರಲ್ಲೊಂದು ಕ್ಷುದ್ರ ದೇವತೆ ಇದೆ ಅಂತ ವಶಪಡಿಸ್ಕೊಂಡಿದ್ದಾರೆ. ಅದರ ಹೆಸರು ಕರ್ಣಪಿಶಾಚಿ ಅಂತ. ಕರ್ಣ ಅಂದರೆ ಕಿವಿ, ಅದು ಕಿವಿಗೆ ಬಂದು ಹೇಳುತ್ತೆ. ನನಗೆ ಮತ್ತೆ ಗೊತ್ತಾಯಿತು, ನನ್ನಲ್ಲಿ ಕೂಡ ಒಂದು ಕರ್ಣಪಿಶಾಚಿ ಇದೆ ಅಂತ. ಮೆಜಿಷಿಯನ್ ಅಲ್ಲ ನಾನು ಹೀಗೆ ಹೇಳಬೇಕು, ನೀವು ಹೆದರ್ಕೋಬೇಡಿ, ಇಲ್ಲಿ ಪಿಶಾಚಿ ದೇಶ ಅಂತದೇನು ಬರಲ್ಲ. ಆ್ಯಕ್ಚುಲಿ ನಾನು ಹೇಳ್ತಾ ಇರುವಂಥ ಕರ್ಣಪಿಶಾಚಿ ಈ ಪ್ಯಾಕೆಟ್ ಒಳಗಡೆ ಎಲ್ಲ ಒಂದು ಕಡೆ ಇದೆ. ಎಲ್ಲಿದೆ ಎಸ್, ಒಂದು ಸೆಕೆಂಡ್ ಮೇಡಮ್, ಇಲ್ಲಿ ನೋಡಿದ್ರೆ ಎಸ್ ಸಿಕ್ತು. ನಾನು ಹೇಳ್ತಾ ಇರುವಂಥ ಕರ್ಣಪಿಶಾಚಿ, ಐ ಕೈಂಡ್ಲಿ ರಿಕ್ವೆಸ್ಟ್ ದ ಕ್ಯಾಮ್ರಾಮನ್ ಟು ಝೂಮ್ ಇನ್. ಅದು ಇಲ್ಲಿರುವಂಥ ಒಂದು ಜೋಕರ್. ದಟ್ಸ್ ಇಟ್. ಜೋಕರ್ ನನ್ನ ಕರ್ಣಪಿಶಾಚಿ. ನಿಮ್ಮ ಬಲಗೈಯನ್ನು ಹೀಗೆ ಹಿಡ್ಕೊಳ್ಳಿ. ಈ ಜೋಕರ್ ನಾನು ಎಕ್ಸಾಕ್ಟ್ಲಿ ನಿಮ್ಮ ಎದುರುಗಳಿಗೆ, ನೀವೇನು ಬಿಂದಿ ಹಾಕೊಂಡಿದ್ದಾರಲ್ಲ ಇಲ್ಲಿ, ಅದ್ರ ಮೇಲೆ ಹೀಗೆ ಅಡ್ಡಕ್ಕೆ ಇಟ್ಬಿಟ್ಟು ನಾನೇ ಬೆರಳಿಂದ ಹೀಗೆ ಮುಟ್ಟಿ ಒಂದು ಕನೆಕ್ಷನ್ ಇಲ್ಲಿಂದ ನನ್ನ ಕಿವಿಗೆ. ಡಾಕ್ಟರ್ ಲೇಖ ಅವರ ಕಾರ್ಡು ಕಲರ್ ಯಾವುದು ಅಂತ ನಾನು ಜೋಕರಲ್ಲಿ ಕೇಳಿಸಿದ್ದೇನೆ ಥ್ರೂ ಮೈಂಡ್ ಟು ಮೈಂಡ್. ಇಟ್ ಸೇಸ್ ಇಟ್ ಈಸ್ ರೆಡ್, ಕೆಂಪು, ಕರೆಕ್ಟಾ? ನೀವು ತೆಗೆದಿರೋ ಕಾರ್ಡ್ ರೆಡ್ ಕಲರ್. ಐದರ್ ಇಟ್ ಹ್ಯಾಸ್ ಟು ಬಿ ಹಾರ್ಟ್ಸ್ ಆರ್ ಡೈಮಂಡ್. ಇಟ್ ಸೇಸ್ ಇಟ್ಸ್ ಹಾರ್ಟ್. ರೈಟ್. Think about the number. Oh, very auspicious number. It says it is 7. 7. ಇಲ್ಲೇ ನೋಡಿ, ಈ ಕರ್ಣಪಿಶಾಚಿ ಎಷ್ಟು ಪವರ್ಫುಲ್ ಇರುತ್ತೆ ಅಂತ ಹೇಳಿದ್ರೆ, ಈಗ ಆ ಜೋಕರ್ ಈಸ್ ನಾಟ್ ಜೋಕರ್, ಇಟ್ ಈಸ್ ಎಕ್ಸಾಕ್ಟ್ಲಿ 7. ಚಪ್ಪಲಿ ಜೋರು ಬರಲಿ ಸರ್. ಭಾಳ ಸಂತೋಷ ನಿಮಿಷ. ಯಾವುದೇ ಸಂಸ್ಥೆಯನ್ನು ಹುಟ್ಟು ಹಾಕೋದು ಭಾಳ ಕಷ್ಟ, ನಡೆಸ್ಕೊಂಡು ಹೋಗೋದಕ್ಕೆ ಇನ್ನೊಂದು ಕಷ್ಟ ಇದೆ, ಬಟ್ ಹುಟ್ಟು ಹಾಕೋದು ಭಾಳ ಕಷ್ಟ. ನೀವು ಯಾವ್ದು ನೋಡು, ಕರ್ನಾಟಕದಲ್ಲಿ ಕೊಡಗಿನ ವೀರ ವನಿತೆ
ರಸಲ್ ಕೈಮಕ ಬಂದ್ಬಿಟ್ಟು ಕನ್ನಡದ ಮೇಲೆ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಒಟ್ಟು ಹಾಕೊಂಡು ಎಲ್ಲರ ಸಹಕಾರ ತಗೊಂಡ್ಬಿಟ್ಟು ರಾಕ್ ಕರ್ನಾಟಕ ಸಂಘವನ್ನು ಆ ಸ್ಥಾಪಕ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಶಿ ಡಿಸರ್ವ್ಸ್ ಎ ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ಸೊ ಮಚ್.